ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಮತ್ತಿಕೆರೆಯ ಭರತ್ ಭೂಷಣ್ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನು ಕೊಟ್ಟಿದ್ದಾರೆ. ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಮತ್ತಿಕೆರೆ ನಿವಾಸದಲ್ಲಿದ್ದಾರೆ ಸಿಎಂ. ಇದಾಗಲೇ ಭರತ್ನ ಅಂತಿಮ ದರ್ಶನವನ್ನು ಕುಟುಂಬಸ್ಥರು, ಆಪ್ತರು, ಸ್ನೇಹಿತರು ಪಡೆದುಕೊಂಡಿದ್ದಾರೆ. ಇದೀಗ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ತೆರಳಿರುವಂಥ ಸಂದರ್ಭದ ದೃಶ್ಯ, ನೇರ ದೃಶ್ಯ ಇದು. ಮತ್ತಿಕೆರೆಯಲ್ಲಿರುವಂಥ ಭರತ್ ನಿವಾಸ. ಬೆಂಗಳೂರಿನಲ್ಲಿ ಕೆಲಸವನ್ನು ಮಾಡಿಕೊಂಡಿದ್ದಂಥ ಭರತ್ ಯಾರೂ ಕೂಡ ಊಹಿಸದಂಥ ಉಗ್ರ ದಾಳಿಗೆ ಬಲಿಯಾದರು. ಪತ್ನಿ, ಮಕ್ಕಳ ಎದುರಲ್ಲೇ ಉಸಿರು ಚೆಲ್ಲಿದ್ದಾರೆ ಭರತ್. ಇದೀಗ ಅವರ ನಿವಾಸಕ್ಕೆ ಗಣ್ಯರು, ಅವರ ಆಪ್ತರು, ಸಂಬಂಧಿಕರ ದಂಡೆ ಹರಿದು ಬರ್ತಾ ಇದೆ. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ರಾಮಲಿಂಗಾರೆಡ್ಡಿ ಅವರು ಕೂಡ ದೃಶ್ಯದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಗಮನಿಸ್ತಾ ಇದ್ದೀರಿ ನೀವು. ಸಿಎಂ ಸಿದ್ದರಾಮಯ್ಯ ಕೂಡ ಇದ್ದಾರೆ. ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಜೊತೆಗೆ ಕುಟುಂಬಸ್ಥರ ಜೊತೆ ಮಾತನಾಡಿದ್ದಾರೆ, ಸಾಂತ್ವನ ಹೇಳಿದ್ದಾರೆ, ಧೈರ್ಯ ತುಂಬಿದ್ದಾರೆ. ಕಾಶ್ಮೀರದಂತಹ ಸ್ಥಳಕ್ಕೆ ಹೋಗುವಂಥ ಸಂದರ್ಭ ಯಾರೂ ಕೂಡ ಇಂಥದ್ದೊಂದು ಘಟನೆ ಆಗುತ್ತೆ ಅಂತ ಅಂದುಕೊಂಡಿರಲ್ಲ, ಊಹಿಸಿರೋದಕ್ಕೂ ಸಾಧ್ಯ ಇಲ್ಲ. ಅಲ್ಲಿಯ ಪ್ರಕೃತಿ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಹೋದವರು ಶಾಶ್ವತವಾಗಿ ಕಣ್ಮುಚ್ಚಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಸಿಎಂ ಸಿದ್ದರಾಮಯ್ಯ ಅವರ ಕುಟುಂಬಸ್ಥರ ಜೊತೆಗೆ ಮಾತನಾಡ್ತಾ ಇರುವಂಥ ದೃಶ್ಯ. ಹೆತ್ತ ತಂದೆ, ತಾಯಿ, ಹೆಂಡತಿ, ಮಕ್ಕಳು ಕಣ್ಣೀರಾಗಿದ್ದಾರೆ. ಅವರಿಗೆ ಸಿಎಂ ಸಿದ್ದರಾಮಯ್ಯ ಧೈರ್ಯ ತುಂಬುವಂಥ ದೃಶ್ಯ ಇದು. ಸಾಂತ್ವನ ಹೇಳಿದ್ದಾರೆ. ಮತ್ತಿಕೆರೆಯ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇದು ಭರತ್ ನಿವಾಸ ಮತ್ತಿಕೆರೆಯಲ್ಲಿದೆ. ಬೆಂಗಳೂರಿನ ಮತ್ತಿಕೆರೆ ಆಗುತ್ತೆ. ಕುಟುಂಬಸ್ಥರ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಕನಸಲ್ಲೂ ಯಾರೂ ಊಹಿಸದಂಥ ಘಟನೆ ಇದು. ಒಂದು ಕಡೆ ಶಿವಮೊಗ್ಗದ ಮಂಜುನಾಥ್ ನಿವಾಸದಲ್ಲಿ ಪಾರ್ಥಿವಕ್ಕಾಗಿ ಕಾಯ್ತಾ ಇದ್ದಾರೆ, ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ, ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಮತ್ತಿಕೆರೆ ನಿವಾಸದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಭರತ್ ಅವರ ಮನೆ. ಕಾಶ್ಮೀರದ ನೆನಪುಗಳೊಂದಿಗೆ ಅವ್ರು ವಾಪಸ್ಸಾಗಬೇಕಿತ್ತು, ಆದರೆ ಈ ರೀತಿಯಾಗಿದೆ. ಉಗ್ರರ ಅಟ್ಟಹಾಸಕ್ಕೆ ಕನ್ನಡಿಗರು ಬಲಿಯಾಗಿದ್ದಾರೆ. ಅದರಲ್ಲಿ ಒಬ್ಬರು ಭರತ್. ಇದೀಗ ಅವರ ಕುಟುಂಬಕ್ಕೆ ಸಿಎಂ ಸಿದ್ದರಾಮಯ್ಯ ಸಾಂತ್ವನ ಹೇಳಿರುವಂಥ ದೃಶ್ಯಗಳಿದು. ಸಿಎಂ ಕಣ್ಮುಂದೆನೇ ಕಣ್ಣೀರಾಗಿದ್ದಾರೆ ಕುಟುಂಬಸ್ಥರು. ದುಃಖವನ್ನು ತಡ್ಕೊಳ್ಳುವಂಥ ಶಕ್ತಿ ಯಾರಿಗೂ ಇಲ್ಲ. ಆಗಲೇ ನಾವು ಹೇಳ್ತಾ ಇದ್ವಿ, ಭರತ್ ತಾಯಿಗೆ ಆರೋಗ್ಯ ಸಮಸ್ಯೆ ಇತ್ತು. ಇತ್ತೀಚೆಗಷ್ಟೇ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ರು. ಹಾಗಾಗಿ ಅವರಿಂದ ಈ ವಿಚಾರವನ್ನು ಮುಚ್ಚಿಡಲಾಗಿತ್ತು. ಅವ್ರಿಗೆ ಹೇಳಿರಲಿಲ್ಲ. ಮೊದಲನೇದಾಗಿ ಏನಾಗುತ್ತೆ ಅನ್ನುವಂಥ ಭಯ ಕುಟುಂಬಸ್ಥರಲ್ಲಿತ್ತು. ಸಹೋದರನೇ ಎಲ್ಲವನ್ನ ನಿಂತು ನಿಭಾಯಿಸ್ತಾ ಇದ್ರು. ಆದ್ರೆ ಈಗ ವಿಚಾರಗಳು ಗೊತ್ತಾಗಿದೆ. ನನ್ನ ಮಗ ಇಲ್ಲ ಅನ್ನೋದು ಗೊತ್ತಾಗಿದೆ ಆ ತಾಯಿಗೆ. ಆ ದುಃಖವನ್ನು ಹೇಗೆ ತಾನೇ ಸಹಿಸ್ಕೊಳ್ತಾರೆ? ಒಂದು ಕಡೆ ಪತ್ನಿ, ಮಗ, ತಂದೆ ತಾಯಿ, ಕುಟುಂಬಸ್ಥರು, ಸಂಬಂಧಿಕರು ಎಲ್ಲರೂ ಕೂಡ ಕಣ್ಣೀರಾಗಿದ್ದಾರೆ. ಯಾರು ಕೂಡ ಕನಸು ಮನಸ್ಸಿನಲ್ಲೂ ಅಂದ್ಕೊಳ್ಳದೇ ಇರುವಂಥ ಘಟನೆ ನಡೆದು ಹೋಗಿದೆ. ಖುಷಿ ಖುಷಿಯಿಂದ ವಾಪಸ್ ಆಗಬೇಕಿತ್ತು. ನೆನಪುಗಳ ಬುತ್ತಿಯ ಜೊತೆಗೆ ಮನೆಗೆ ಬರಬೇಕಿತ್ತು. ಆ ನೆನಪುಗಳನ್ನು ತಮ್ಮ ಸಂಬಂಧಿಕರು, ಆಪ್ತರ ಜೊತೆ ಹಂಚಿಕೊಳ್ಬೇಕಿತ್ತು. ಆದರೆ ಇವತ್ತು ನೋವನ್ನು ಹಂಚಿಕೊಳ್ತಾ ಇದೆ ಕುಟುಂಬ. ಮತ್ತಿಕೆರೆ ಭರತ್ ನಿವಾಸದ ದೃಶ್ಯ ನಿಜಕ್ಕೂ ಎಂಥವರ ಕಣ್ಣಲ್ಲೂ ಕೂಡ ಕಣ್ಣೀರು ತರಿಸುತ್ತೆ. ರಜಾ ದಿನಗಳು ಚೆನ್ನಾಗಿ ಕಳೀಬೇಕು, ಕುಟುಂಬಕ್ಕೆ ಸಮಯ ಕೊಡಬೇಕು, ಪತ್ನಿ ಮಕ್ಕಳ ಜೊತೆ ಕಳೀಬೇಕು, ಅವರ ಮನಸ್ಸಿಗೆ ಖುಷಿಯಾಗಬೇಕು ಅಂತ ಕಾಶ್ಮೀರಕ್ಕೆ ತೆರಳಿದ್ದವರು ಈ ರೀತಿಯಾಗಿ ವಾಪಸ್ಸಾಗಿದ್ದಾರೆ. ಯಾವ ಕುಟುಂಬ ತಾನೇ ಇದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ? ಕನ್ನಡಿಗರು ಸೇರಿದಂತೆ 10 ಜನರ ಮಾರಣ ಹೋಮವೇ ಆಗೋಗಿದೆ ಪೆಹಲ್ಗಾಮ್ನಲ್ಲಿ. ಮತ್ತಿಕೆರೆ ನಿವಾಸದ ನೇರ ದೃಶ್ಯಗಳಿದು. ಸಿಎಂ ಸಿದ್ದರಾಮಯ್ಯ ಕೂಡ ಈ ದಾಳಿಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದೀಗ ಭರತ್ ನಿವಾಸಕ್ಕೆ ತೆರಳಿ ಆ ಕುಟುಂಬಕ್ಕೆ ಧೈರ್ಯವನ್ನು ಹೇಳ್ತಾ ಇದ್ದಾರೆ. ಯಾರಿಂದಲೂ ಕೂಡ ಈ ದುಃಖವನ್ನು ಸಹಿಸಿಕೊಳ್ಳೋದು ಅಸಾಧ್ಯ. ಆ ದುಃಖ ಭರಿಸುವಂತ ಶಕ್ತಿ ಆ ದೇವರೇ ಕೊಡಬೇಕು.
ರಾಜ್ಯದ ನಾಯಕರು ಒಬ್ಬೊಬ್ಬರಾಗಿ ಭರತ್ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಮಾತಿನಲ್ಲಿ ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಅವರ ದುಃಖವನ್ನು ತಣಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವರಿದ್ದಾರೆ, ಸಿಎಂ ಸಿದ್ದರಾಮಯ್ಯ ಜೊತೆಗೆ ಒಂದಷ್ಟು ಜನ ಮುಖಂಡರು ಅವರಿಗೆ ಸಾಥನ್ನು ಕೊಡ್ತಾ ಇದ್ದಾರೆ. ಕುಟುಂಬಸ್ಥರ ಜೊತೆ ಮಾತನಾಡ್ತಾ ಇರುವಂಥ ನೇರ ದೃಶ್ಯ ಇದು. ಸಾಕಷ್ಟು ಸಂಖ್ಯೆಯಲ್ಲಿ ಭರತ್ ನಿವಾಸಕ್ಕೆ ಸಂಬಂಧಿಕರು ಬಂದಿದ್ದಾರೆ, ಕುಟುಂಬಸ್ಥರು ಬಂದಿದ್ದಾರೆ. ಭರತ್ ನಿವಾಸದಲ್ಲಿ ದುಃಖ ಮಡುಗಟ್ಟಿದೆ. ಇಡೀ ರಾಜ್ಯ ದೇಶ ಶೋಕವನ್ನು ಆಚರಿಸ್ತಾ ಇದೆ, ನೋವಿನಲ್ಲಿದೆ. ಸ್ವರ್ಗದಂತಿದ್ದ ಕಾಶ್ಮೀರ ರಕ್ತದೋಕುಳಿಯ ಜಾಗವಾಗಿದೆ, ಸ್ಮಶಾನದ ರೀತಿಯಾಗಿದೆ. ಯಾರೂ ಕೂಡ ಆ ಕಡೆ ಮುಖ ಕೂಡ ಮಾಡ್ತಾ ಇಲ್ಲ. ಅಲ್ಲಿದ್ದಂಥ ವರ್ತಕರು ಬಂದ್ ಆಚರಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಉಗ್ರರ ಅಟ್ಟಹಾಸಕ್ಕೆ ಬಲಿಯಾದಂಥ ಕುಟುಂಬಸ್ಥರ ಪರಿಸ್ಥಿತಿ ನೋಡಿ. ಒಬ್ರನ್ನೊಬ್ರು ತಪ್ಪಿಕೊಂಡು ದುಃಖಿಸ್ತಾ ಇದ್ದಾರೆ, ಒಬ್ರಿಗೊಬ್ರು ಸಾಂತ್ವನ ಹೇಳ್ತಾ ಇದ್ದಾರೆ. ಯಾರಿಗೂ ಕೂಡ ಈ ದುಃಖವನ್ನು ಸಹಿಸಿಕೊಳ್ಳುವಂಥ ತಡೆದುಕೊಳ್ಳುವಂಥ ಶಕ್ತಿ ಇಲ್ಲ. ಅದರಲ್ಲೂ ಆ ತಾಯಿ ಬಗ್ಗೆ ನಿಜಕ್ಕೂ ಅದು ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ನೆನೆಸ್ಕೊಂಡ್ರೇನೆ ಮೈ ನಡುಗುತ್ತೆ. ಅನಾರೋಗ್ಯ ಸಮಸ್ಯೆ, ತಾನು ಹೆತ್ತು ಹೊತ್ತಂತ ಮಗ, ಕಣ್ಣೆದುರೇ ಎದೆ ಎತ್ತರಕ್ಕೆ ಬೆಳೆದಿರುವಂಥ ಮಗ ಇವತ್ತಿಲ್ಲ ಅಂತಂದಾಗ ವಯಸ್ಸಾದಂಥ ತಂದೆ ತಾಯಿ ಅದು ಹೇಗೆ ಸಹಿಸ್ಕೊಳ್ಬೇಕು? ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ ಭರತ್ ಸಂಬಂಧಿಕರ ಆಕ್ರಂದನ. ಸಾಂತ್ವನ ಹೇಳೋದು, ಮಾತುಗಳಲ್ಲಿ ಧೈರ್ಯ ಹೇಳೋದು ಬಿಟ್ಟು ಬೇರೆ ಯಾವ ಆಯ್ಕೆನೂ ಯಾರ ಕೈನಲ್ಲೂ ಇಲ್ಲ. ಘಟನೆ ನಡೆದು ಹೋಗಿದೆ, ದುಃಖ ಈ ಕುಟುಂಬದ್ದಾಗಿದೆ. ದೇಶಾದ್ಯಂತ ಕೂಗು ಕೇಳಿ ಬರ್ತಾ ಇದೆ, ಯಾವುದೇ ಕಾರಣಕ್ಕೂ ಈ ಉಗ್ರರನ್ನ ಬಿಡಬಾರ್ದು, ತಕ್ಕ ಶಿಕ್ಷೆಯಾಗಬೇಕು ಅಂತ. ರಾಜತಾಂತ್ರಿಕವಾಗಿ ಯಾವ ರೀತಿಯಾದಂಥ ಹೆಜ್ಜೆಯನ್ನ ತಗೊಳ್ಬೇಕು ಅದನ್ನ ಸರ್ಕಾರ ಇದಾಗಲೇ ತಗೊಂಡಿದೆ. 5 ಮಾಸ್ಟರ್ ಸ್ಟ್ರೋಕ್ಗಳನ್ನು ಕೊಟ್ಟಿದೆ. ಈ ನಡುವೆ ಆಗಿರುವಂಥ ಘಟನೆಯ ದುಃಖವನ್ನು ಭರಿಸಲೇಬೇಕಿದೆ. ಎಲ್ಲೋ ಕೂತು ನೋಡುವಂಥ ಜನರಿಗೆ ಹೊಟ್ಟೆ ಉರಿಯುತ್ತೆ, ಕಣ್ಣೀರು ತರಿಸುತ್ತೆ, ಮನಸ್ಸು ಭಾರವಾಗುತ್ತೆ, ದುಃಖ ಮಡುಗಟ್ಟುತ್ತೆ ಅಂತ ಹೇಳಿದ್ರೆ ಇದನ್ನ ಕಣ್ಣಾರೆ ಕಂಡಿರುವಂಥ ಹೆಂಡತಿ ಮಕ್ಕಳ ಪರಿಸ್ಥಿತಿ ಹೇಗಿರಬೇಡ, ತಂದೆ ತಾಯಿಗೆ ಹೇಗಾಗಬೇಡ. ಇನ್ನು ಅಲ್ಲಿ ಬಚಾವಾಗಿ ಬಂದಿರುವಂಥ ಪ್ರವಾಸಿಗರ ಮನಸ್ಥಿತಿಯನ್ನ ಹೇಳಿ. ಕಣ್ಣೆದುರೆ 10 ಜನ ಸಾವಾಗುತ್ತೆ, ರಕ್ತ ಹರಿಯುತ್ತೆ. ಯಾವ ರೀತಿಯಾಗಿದೆ ಅವ್ರ ಮೇಲೆ ಇಂಪ್ಯಾಕ್ಟ್ ಆಗಿರಬೇಡ, ನೋವಾಗಿರಬೇಡ. ಇನ್ನು ಕುಟುಂಬಸ್ಥರನ್ನ ಕಳೆದುಕೊಂಡಿರುವಂಥ ಕುಟುಂಬ, ಮನೆ ಯಜಮಾನನನ್ನ ಕಳೆದುಕೊಂಡಿದ್ದಾರೆ, ಗಂಡನನ್ನ ಕಳೆದುಕೊಂಡಿದ್ದಾರೆ, ಇನ್ಯಾರೋ ತಂದೆಯನ್ನ ಕಳೆದುಕೊಂಡಿದ್ದಾರೆ. ಆ ಕುಟುಂಬದ ದುಃಖ ಪದಗಳಲ್ಲಿ ವಿವರಿಸೋದಕ್ಕೆ ಸಾಧ್ಯ ಇಲ್ಲ. ಅನುಭವಿಸ್ತಾ ಇರುವಂಥ ನೋವನ್ನ ಇನ್ನೊಬ್ರು ಹಂಚ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಸಾಂತ್ವನವನ್ನ ಹೇಳ್ಬೋದಷ್ಟೇ.